ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ನನ್ನ ಲಾಗ್ ನೋಡೋರೆಲ್ಲ ಸಬ್ಸ್ಕ್ರೈಬರ್ ಆಗಿ ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ವೀಡಿಯೋದಾಗ ಏನಾರು ತಪ್ಪಿದ್ರೆ ಹಾಗೆ ಸರಿ ಮಾಡ್ಕೊತೀನಿ. ನಾನು ಫಸ್ಟಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ಇದು ಏನಪ್ಪ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಸೋಲಾರು. ಇದನ್ನ ಯಾಕೆ ಹಾಕ್ಸಿರ ಅಂತ ನೀವು ಕೇಳ್ಬೋದು. ಇದು ಒಂದು ಕೋಲ್ ಥರ ಐತಲ್ಲ, ಇದು ಮಳೆ ಸಿಡ್ಲು ಗುಡುಗಿಗೆ ತಡ್ಕೊಳುತ್ತೆ. ಸೋಲಾರ್ ಒಡೆದೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಸೋಲಾರ್ ಹಾಕ್ಸಿವಿ. ಇದು ಬೇಸಿಗೆಗಾಲದಲ್ಲಿ ನೀರಿಲ್ಲ ಅಂದರೆ ಮನೆಗಳಿಗೆ ಅಥವಾ ತೋಟಕ್ಕೆ ಬೋರ್ಗಳಿಗೆ ನೀರಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೋಲಾರ್ ಹಾಕ್ಸಿರೋದು. ಸೋಲಾರಿಗೆ ಅವರೇ ಪೈಪು ಎಲ್ಲ ಕೊಡ್ತಾರೆ ಆಲ್ಮೋಸ್ಟು. ನೋಡಿರಿ, ಇದೇ ಮೋಟ್ರು, ಇದರಲ್ಲೇ ವಾಲಿದೆ, ತಿರ್ಕೊಳೋದು ಚಾಲು ಮಾಡೋದು ಎಲ್ಲ. ಇದು ಮೊಬೈಲಿಗೂ ಕನೆಕ್ಟ್ ಮಾಡ್ಕೊಬೋದು. ಹಾಗೆ ನೋಡಿರಿ, ಅಲ್ಲಿಂದ ಇಲ್ಲೇ ಬಂದೆ. ಹಾಗೆ ಚಾಲು ಮಾಡ್ಬೋದು. ಇದನ್ನು ಚಾಲು ಮಾಡೋಕ್ಕೆ ಇಲ್ಲೇ ಮಿಷಿನ್ ಇಟ್ಟಿದ್ದಾರೆ. ನೋಡಿರಿ ಯಾವ ಥರ ಇದೆ ಮಿಷಿನು. ಇದ್ರಲ್ಲಿ ಬಾಕ್ಸಲ್ಲಿದೆ, ಮಿಷಿನ್ ಒಳಗಡೆ ಇದೆ. ಚಾಲು ಮಾಡ್ಬೋದು, ಇಲ್ಲಾಂದರೆ ಮೊಬೈಲಲ್ಲೇ ಆಪ್ರೇಟ್ರ್ ಇರುತ್ತೆ, ಅದರಲ್ಲೇ ಆಫ್ ಮಾಡ್ಬೋದು. ಸೋಲಾರ್ ಯಾಕೆ ಅಂದರೆ, ಬೇಸಿಗೆಗಾಲದಲ್ಲಿ ನೀರು ಸಮಸ್ಯೆ ಆದವರಿಗೋಸ್ಕರ ಸೋಲಾರನ್ನ ಹಾಕಿಸ್ಕೊಳ್ರಿ ಅನ್ನೋ ಉದ್ದೇಶಕ್ಕೆ ಸೋಲಾರ್. ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರು ನಮ್ಮ ಮನೆಯವರು, ಹಾಗಾಗಿ 90,000 ರೂಪಾಯಿ ಆಗಿತ್ತೆ. ಇದು ನಾವೇ ಸ್ವಂತಕ್ಕೆ ಹಾಕಿಸ್ಕೊತೀವಿ ಅಂದರೆ ಇದು ರನ್ನಿಂಗ್ ಇದೆ ಆಲ್ರೆಡಿ. ಇದು ಗುಯ್ ಅಂತ ಸೌಂಡ್ ಯಾಕೆ ಬರ್ತಿಲ್ಲ. ಹಾಗೆ ಇದನ್ನು ಅಪ್ಲಿಕೇಶನ್ ಹಾಕಿರೆ ಮಾತ್ರ 90,000 ರೂಪಾಯಿ ಬೀಳುತ್ತೆ. ನಾವು ಕ್ಯಾಶ್ ಕೊಟ್ಟು ತಗೊತೀವಿ ಅಂದರೆ 3 ಲಕ್ಷ ಬೀಳುತ್ತೆ. ಹಾಗಾಗಿ ಇದನ್ನ ಹಾಕ್ಸಿರೋದು. ಇದು ಬಿಸಿಲು ಗುಡುಗು ಮಿಂಚಿಗೆ ಸೀಳಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕಿದ್ದಾರೆ. ಈ ಕಡ್ಡಿ ಥರದ ಇದು ಕಬ್ಬಿಣದ್ದು. ಇದು ಸೋಲಾರ್ ಚಾಲಾದಾಗ ಮುಟ್ಬಾರ್ದು, ಲೈಟಾಗಿ ಶಾಕ್ ಹೊಡಿತುತ್ತೆ ಅಂತ ಹೇಳಿದ್ದಾರೆ ಅವರು. ಇದನ್ನೆಲ್ಲ ಅವರೇ ಬಂದು ಹಾಕ್ಕೊಡ್ತಾರೆ. ನಿಮಗೆ ಯಾರಿಗಾರ ಸೋಲಾರ್ ಬೇಕು ಅಂದರೆ ಸೋಲಾರ್ದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಹಾಕ್ರಿ. ಹಾಗೆ ಇದು ಕಟ್ಟಡ ಕಟ್ಟಿದಾರಲ್ಲ ಸಿಮೆಂಟಲ್ಲಿ, ನೋಡಿರಿ, ಇದನ್ನು ಅವ್ರು ಹೇಳೋಗ್ತಾರೆ ಮೆಜರ್ಮೆಂಟ್ ಇಷ್ಟು ಹಾಕ್ರಿ ಇಷ್ಟು ಅಂತ. ಅದನ್ನು ನಾವು ಹಾಕೊಬೇಕು. ಒಂದು 2-3 ದಿನ ಕ್ಯೂರಿಂಗ್ ಎಲ್ಲ ಆದಮೇಲೆ ಸೋಲಾರ್ ಬಂದು ಫಿಕ್ಸ್ ಮಾಡ್ತಾರೆ ಅವರೇ. ಇದು ನೀರು ಹಾಕಿ ಕಾಂಕ್ರೀಟ್ ಹಾಕಿ, ನಮ್ಮದೇ ಎಲ್ಲ ಕಾಂಕ್ರೀಟು ಎಲ್ಲ ಕಲಸ್ಬಿಟ್ಟು ಗುಂಡಿ ತೋಡ್ಬಿಟ್ಟು ಹಾಕಬೇಕು. ಹಾಗೆ ಸೋಲಾರ್ ಇಷ್ಟೇ ಈ ವಿಡಿಯೋ. ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಹಾಗೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಏನಾರ ವೀಡಿಯೋದ ತಪ್ಪಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು.